ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಪ್ರೇತಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂತಹ ಯಾವುದೇ ಪ್ರಶ್ನೆ ಇದ್ರೆ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಗುರುಜಿ, ಈ ಹಿಂದಿನ ಕಾಲರ್ ಕೇಳಿದಂತಹ ಒಂದು ಪ್ರಶ್ನೆನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಹೇಳಿದ್ರು ಅಂದರೆ, ಒಂದು ಜೀವಾತ್ಮ ಜೀವದಲ್ಲಿ ಇರೋವಾಗಲೇ, ದೇಹದಲ್ಲಿ ಇರೋವಾಗಲೇ ಮತ್ತೊಂದು ಪ್ರೇತಾತ್ಮ ಒಬ್ಬ ಮನುಷ್ಯನನ್ನ ಅಟ್ಯಾಕ್ ಮಾಡೋದಾಗ್ಲಿ, ಆತನೊಳಗೆ ಸೇರ್ಕೊಳ್ಳೋದಾಗ್ಲಿ ಹೇಗೆ ಸಾಧ್ಯ ಅಂತ ಅವರ ಒಂದು ಪ್ರಶ್ನೆ ಇತ್ತು. ಇದಕ್ಕೇನು ಹೇಳ್ತೀರಾ? ಇದು ಅವ್ರದ್ದು ಎರಡು ಪ್ರಶ್ನೆ ಇದೆ ಅದರೊಳಗೆ. ಹೌದು. ಇನ್ನೊಂದೇನಂತಂದ್ರೆ, ದೈವಾರಾಧನೆ ಮಾಡ್ತೀವಲ್ಲ, ಆ ಗಣಗಳು ಮೈ ಮೇಲೆ ಬರುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ದೇವ್ರ ಮೈ ಮೇಲೆ ಬರುತ್ತಾ ಅಂತ. ಇದು ಒಂದು ಪ್ರಶ್ನೆನ ನೆಕ್ಸ್ಟ್ ವೀಕಿಗೆ ಇಡ್ತೀನಿ, ಯಾಕೆಂತಂದ್ರೆ ಸಮಯ ಇಲ್ಲದೆ ಇರೋದ್ರಿಂದ. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅದು, ಹೇಗೆ ಮೈ ಮೇಲೆ ಬರುತ್ತೆ ಅನ್ನೋದಕ್ಕೆ. ಈಗ ಇನ್ನೊಂದು ಕೇಳಿದ್ರು ಅವರು, ಪ್ರೇತ ಮೈ ಮೇಲೆ ಬರುತ್ತಾ ಅಂತ. ಈ ಪ್ರೇತ ಮೈ ಮೇಲೆ ಬಂದು ಅದು ಆಳ್ವಿಕೆ ಮಾಡುವಂಥದ್ದು ಏನಿಲ್ಲ. ಈ ಆತ್ಮ ಅನ್ನುವಂಥದ್ದು ಪರಮಾತ್ಮನ ತತ್ವ ಮತ್ತು ಪರಮಾತ್ಮನ ಅಂಶ ಸಹ. ಪರಮಾತ್ಮನ ಒಂದೊಂದು ಕಣವು ಆತ್ಮಗಳಾಗಿ ಅಣುಸ್ವರೂಪವಾಗಿರ್ತಕ್ಕಂಥ ಆತ್ಮಗಳು ಇಷ್ಟು ಜೀವರಾಶಿ ಅಂತ ಹೇಳುತ್ತೆ. ಈ ಆತ್ಮ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಮತ್ತೆ ವೃದ್ಧಿಸ್ಕೊಳ್ತಕ್ಕಂಥದ್ದು ಈ ಮನುಷ್ಯನಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಮನಸ್ಸು ಅಂತ ಅವನಲ್ಲಿದೆ. ಬುದ್ಧಿ ಮತ್ತು ಮನಸ್ಸು ಎರಡಿದೆಯಲ್ಲ, ಇವೆರಡು ಆತ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸಾಧನಗಳು. ಇದರಲ್ಲಿ ಸಾತ್ವಿಕ ಶಕ್ತಿಗಳನ್ನು ವೃದ್ಧಿಸ್ಕೊಳ್ಬೇಕು. ಪೂಜೆ, ಪುನಸ್ಕಾರ, ಭಕ್ತಿ, ಅದರ ಜೊತೆಯಲ್ಲಿ ತಪಸ್ಸು, ಇವುಗಳಿಂದ ಏನಾಗುತ್ತೆ, ಆತ್ಮಕ್ಕೆ ಒಂದು ಶಕ್ತಿ ಅಂತ ಬರ್ತಾ ಹೋಗುತ್ತೆ. ಇಂತಹ ಆತ್ಮವನ್ನು ಯಾವುದೇ ಒಂದು ಋಣಾತ್ಮಕವಾಗಿರ್ತಕ್ಕಂಥ ಆತ್ಮ ಮುಟ್ಟಿಗೆ ಸಾಧ್ಯವೇ ಇಲ್ಲ. ಅದೇ ಆತ್ಮ ತಾಮಸಿಕ ಶಕ್ತಿಯಿಂದ ವೃದ್ಧಿಸ್ಕೊಂಡಿದ್ರೆ, ಸಾತ್ವಿಕ ತರಂಗಗಳು ಕಡಿಮೆ ಆಗಿಬಿಟ್ಟಿದ್ರೆ, ರಾಜಸಿಕ ಗುಣಗಳು ಅದರೊಳಗೆ ಸೇರ್ಪಡೆ ಆಗಿದ್ದರೆ, ಮಾನಸಿಕವಾಗಿ ದೈಹಿಕವಾಗಿ ವಾತ ಜಾಸ್ತಿ ಆಗಿದ್ದು ಕಫ ಮಧ್ಯಮಕ್ಕೆ ಬಂದು ಪಿತ್ತವು ಸಹ ಮಧ್ಯಮದಲ್ಲೇ ಇದ್ದರೆ, ಅಂತಹ ದೇಹವನ್ನು ಹುಡುಕಿ ಆ ಪ್ರೇತಗಳು ಪ್ರವೇಶ ಮಾಡ್ತವೆ. ಆವಾಗ ಆತ್ಮ ನಿಗೂಢವಾಗಿ ಒಳಗಡೆ ಗೌಣವಾಗಿ ಉಳ್ಕೊಳ್ಳುತ್ತೆ. ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಇದು ನಿಜವಾದ ಪ್ರೇತ ಬಾಧೆ ಇದ್ರೆ ತಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಉಚ್ಚಾರಣೆ ಬರ್ತಾ ಇದೆ ಅನ್ನೋದನ್ನು ತನಗೆ ಹಿಡಿತವಿಲ್ಲದೆ ಮಾತಾಡ್ತಕ್ಕಂಥದ್ದು. ಕಡೆಗೆ ಆದಮೇಲೆ ಹೀಗೀಗ ಇದೆಯಾ ಅಂತ ನಾರ್ಮಲ್ ಆಗೇ ಇರ್ತಾನೆ. ಸೈಕಿಕ್ ಪೇಷಂಟ್ ಅಲ್ಲ. ಆದರೆ ಇದರೊಳಗೆ ಹೆಚ್ಚಿಗೆ ಗೊಂದಲ ಆಗಿರೋದೇನು ಗೊತ್ತುಂಟ, ಹೆಚ್ಚಿಗೆ ಸೈಕಿಕ್ ಪೇಷಂಟ್ಗಳೆಲ್ಲವೂ ಸಹ ಪ್ರೇತ ಬಾಧೆ ಅಂತ ಚಿಕಿತ್ಸೆ ದೇವ್ರ ಹತ್ರ ಹೋಗ್ತಾ ಇರೋದೇ ಚಿಕಿತ್ಸೆ ಪಡೆಯದೇ ಇರತಕ್ಕಂಥದ್ದು ದೊಡ್ಡ ದುರಂತ. ಓಕೆ, ಇವಾಗ ಶಿವಮೊಗ್ಗದಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಪ್ಪ. ಶಿವಮೊಗ್ಗದಲ್ಲಿ ಸರ್, ಹಿಂದೆ ಹಲವು ಬಾರಿ ತಮ್ಮನ್ನ ಶಿವಮೊಗ್ಗ ವಾಸ್ತು ವಿಜ್ಞಾನ ಸಂಘದಿಂದ ಭೇಟಿ ಆಗಿದ್ದೀನಿ. ಅಲ್ಲೆಲ್ಲ ಬಂದಿದ್ದೀರಾ, ನಿಮ್ಮ ಉಪನ್ಯಾಸಗಳು ಎಲ್ಲವನ್ನೂ ಕೇಳಿದೀನಿ. ಸಾಮಾನ್ಯ ಇದನ್ನೆಲ್ಲ ಕೇಳೋದೆಲ್ಲ ಕಮ್ಮಿ. ಆದ್ರೂ ಮೊನ್ನೆ ಇತ್ತೀಚಿನ ಒಂದು ಸಣ್ಣ ಘಟನೆಯಿಂದ ನಿಮ್ಗೆ ಅದ್ರ ಬಗ್ಗೆ ಒಂದು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸ್ನೇಹಿತ ಮಾಲ್ತೇಶ್ ಅಂತ ಗೊತ್ತಿರ್ಬೇಕು. ಗೊತ್ತಿದೆ ಮಾಲ್ತೇಶ್, ಹೇಳಿ. ಏನು ಸರ್, ನನ್ನೊಂದು ಮೊನ್ನೆ ನನ್ನ ಒಂದು ಏಳಿಗೆ ಬಗ್ಗೆ, ಬಿಸ್ನೆಸ್ ಏಳಿಗೆ ಬಗ್ಗೆ ಸ್ವಲ್ಪ ಒಬ್ರು ಸ್ವಾಮೀಜಿ ಕೇಳಿದ್ವಿ. ಇಲ್ಲಿ ತೀರ್ಥಹಳ್ಳಿ ಹತ್ರ ಒಂದು ರಾಮೇಶ್ವರ ಒಂದು ದೇವಸ್ಥಾನ ಇದೆ, ಅಲ್ಲಿ ಭಟ್ರು ಬಂದಿದ್ರು ನಮ್ಮ ಶಿವಮೊಗ್ಗಕ್ಕೆ. ಅವ್ರ ಹತ್ರ ಕೇಳಿದಾಗ ನಿಮ್ಗೆ ಇದು ಸರ್ಪ ದೋಷ ಇದೆ ಅಂತ. ನನ್ನ ಪ್ರಶ್ನೆ ಅಂದ್ರೆ, ಒಂದು ಸರ್ಪ ದೋಷ ಇದೆ ಅಂತ ಅಂದಾಗ ಅದು ನಮಗೆ ಹೇಗೆ ಗೊತ್ತಾಗತ್ತೆ ಸರ್? ಅವ್ರು ಹೇಳಿದ ತಕ್ಷಣ. ಸರಿ, ನಿಮ್ದು ಡೇಟ್ ಆಫ್ ಬರ್ತ್ ಏನಾರು ಗೊತ್ತಾ ಮಾಲ್ತೇಶ್? ಕರೆ ಕಟ್ಟಾಯ್ತು ಅಂತ ಕಾಣುತ್ತೆ. ಸರ್ಪದೋಷ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ, ಈಗ ಕುಂಡಲಿಯಲ್ಲಿ ಹಾಕಿ ನೋಡಿದಾಗ ಕುಂಡಲಿಯಲ್ಲಿ ಇರ್ತದೆ. ವ್ಯಯಸ್ಥಾನದಲ್ಲಿ ರಾಹು ಅಥವಾ ಕೇತುಗಳಿದ್ರೆ ಸರ್ಪ ಹತ್ಯಾದೋಷ ಅಂತಲೂ ಸಹ ಕರಿತೇವೆ. ಹಾಗೆ ರಾಹು ಪಂಚಮದಲ್ಲಿದ್ದರೂ ಸರ್ಪ ಶಾಪದೋಷ ಅಂತಲೂ ಕರಿತೇವೆ. ಅಂದರೆ ಅದೇ ರೀತಿಯನ್ನು ಬೇರೆ ಬೇರೆ ಥರದಲ್ಲಿದೆ. ಅದಲ್ಲದೆ ಪ್ರಶ್ನೆಗಳನ್ನು ಇಟ್ಟು ಸಹ ಸರ್ಪದೋಷವನ್ನು ನೋಡ್ಬೋದು. ಸರ್ಪದೋಷ ಅನ್ನುವಂಥದ್ದು ಈ ಭೂಮಿಯಲ್ಲಿ ಯಾರೆಲ್ಲ ಬದುಕಿ ಬಾಳ್ತಾ ಇದ್ದೇವೆ, ಈ ಭೂಮಿಯ ಜಮೀನ್ದಾರನೇ ನಾಗ. ಯಾಕೆ ಅಂತಂದ್ರೆ 1000 ಹೆಡೆಯಲ್ಲಿ ಒಂದು ಹೆಡೆಯ ಮೇಲೆ ಭೂಮಿ ಇದೆ ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಕುಂಡಲಿನಿ ರೂಪದಲ್ಲಿ ಹೇಗೆ ಅನಂತನಾಗಿ ಇರ್ತಾನೆ ಅಂತ ಹೇಳಿ. ಈ ಭೂಮಿಯಲ್ಲಿ ಜಮೀನ್ದಾರನ ಹತ್ರ ನಾವು ಗೇಣಿ ತಗೊಂಡು ಕೆಲಸ ಮಾಡೋದು. ಹಾಗೆ ಎಷ್ಟೇ ದೊಡ್ಡ ಜಮೀನ್ದಾರನೇ ಆಗಿರಲಿ, ದೊಡ್ಡ ಜಮೀನದಾರ ಯಾರು? ನಾಗನೇ. ಹಾಗಾಗಿ ಈ ಭೂಮಿಯಲ್ಲಿರಬೇಕಾದ್ರೆ ಅನ್ನದ ಋಣಕ್ಕಾಗಿ, ಸಂತಾನಕ್ಕಾಗಿ, ಮದುವೆಗಾಗಿ, ರೋಗಕ್ಕಾಗಿ, ಈ ಇಷ್ಟಕ್ಕೂ ಅನುಗ್ರಹ ಶಕ್ತಿಯು ನಿಗ್ರಹ ಶಕ್ತಿ ಎರಡೂ ನಾಗನಲ್ಲಿದೆ. ಹಾಗಾಗಿ ಆ ಸರ್ಪದೋಷ ಇತ್ತು ಅಂತಂದರೆ ಬೇರೆ ತೊಂದರೆಗಳು ಆಗ್ತಕ್ಕಂಥದ್ದಿದೆ. ಆ ಸರ್ಪದೋಷವನ್ನು ಕಂಡಿಡ್ಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಸಾಕಷ್ಟು ಅದ್ಭುತವಾದಂತಹ ಮಾಹಿತಿನ ಕೊಟ್ಟರೆ, ಅಂದರೆ ಈ ಪ್ರೇತಗಳ ಬಗ್ಗೆ ಆಗಿರಲಿ, ನಾಗದೋಷದ ಬಗ್ಗೆ ಆಗಿರಲಿ, ಎಲ್ಲಿ ಹುಡುಕಿದ್ರೂ ಸಾಕಷ್ಟು ಮಾಹಿತಿ ಲಭ್ಯ ಆಗೋದಿಲ್ಲ. ಅಂತಹ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಸಂತೋಷ ಸೂತ್ರ. ಮುಂದಿನ ವಾರ ಇನ್ನಷ್ಟು ವಿಶೇಷ ಮಾಹಿತಿಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.